ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತರಿಗೂ ಕೂಡ ಗುಡ್ ನ್ಯೂಸ್ ಇರುವಂತದ್ದು. ಯಾಕೆಂದ್ರೆ ರಾಜ್ಯದ ರೈತರಿಗೆ ಸಂಬಂಧಿಸಿದಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಿಎಂ ಅವರು ಸಭೆಯನ್ನ ಮಾಡಿರುವಂತದ್ದು. ಈ ಒಂದು ಸಭೆಯಲ್ಲಿ ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ರೈತರಿಗೆ ಒಳ್ಳೆಯ ಸುದ್ದಿಗಳು ಕೂಡ ಈ ಒಂದು ಸಭೆಯಲ್ಲಿ ಹೊರ ಬಂದಿರುವಂತದ್ದು. ಮತ್ತೆ ಇದರ ಜೊತೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಅವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೇನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ, ರೈತರಿಗೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದರಿಂದ ಇದೇ ರೀತಿಯಾಗಿರುವಂತ ಇನ್ಫಾರ್ಮೇಶನ್ ವಿಡಿಯೋಸ್ಗಳು ಮುಂದೆ ನೀವು ನೋಡೋದಕ್ಕೆ ಆಗುತ್ತೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆ, ಸಿಎಂ ಡಿ.ಕೆ. ಅವರು ಅಧಿಕಾರಿಗಳಿಗೆ ಏನೇನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಸರ್ಕಾರ ಕೊಡ್ತಿರುವಂತಹ ಕೃಷಿ ಸಬ್ಸಿಡಿಗಳು, ಕೃಷಿ ಯೋಜನೆಗೆ ಸಂಬಂಧಿಸಿದ ಸಬ್ಸಿಡಿಗಳು ಏನಿದಾವೆ ಅದು ನಿಜವಾಗಿಯೂ ರೈತರಿಗೆ ಉಪಯೋಗ ಆಗ್ತಾ ಇದೀವಾ ಅಥವಾ ಸಿಗ್ತಾ ಇದೆಯಾ ಸಬ್ಸಿಡಿಗಳು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ಸೊ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಿರುವಂತಹ ಯಂತ್ರೋಪಕರಣಗಳು ಅಂದ್ರೆ ಮೆಷಿನ್ಗಳು, ಮತ್ತೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು, ಸಬ್ಸಿಡಿ ಸೌಲಭ್ಯಗಳಾಗಿರ್ಬೋದು, ಮತ್ತೆ ಯೋಜನೆಗಳ ಲಾಭ ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ವರದಿಯನ್ನ ತರೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಹೇಳಿದ್ದಾರೆ, ಸೂಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿವೆ ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಗತ್ಯ ಬಂದ್ರೆ ತಜ್ಞರ ತಂಡ ರಚಿಸಿ ಅಧ್ಯಯನ ಕೂಡ ನಡೆಸಬಹುದು ಅಂತ ಇಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಬಿತ್ತನೆ ಸೀಸನ್ ಶುರುವಾಗಿರೋದ್ರಿಂದ ಸೊ ಈ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಬೀಜ ಮತ್ತೆ ರಸಗೊಬ್ಬರ ಕೊರತೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೃಷಿ ಮಾಹಿತಿ ಕೂಡ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದೆಯಾ ರೈತರಿಗೆ, ಸೊ ಅದನ್ನು ಕೂಡ ಚೆಕ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮುಂದೆ ಬರುವಂತಹ ಬರ ಪರಿಸ್ಥಿತಿ ಏನಾದ್ರು ಬಂದ್ರೆ, ಅಂದ್ರೆ ಬರ ಪರಿಸ್ಥಿತಿ ಎದುರಾದ್ರೂ ಕೂಡ ಸಮಸ್ಯೆ ಆಗದಂತೆ ಈಗಲಿಂದನೇ ನೀವು ರೆಡಿ ಇರಬೇಕು, ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಮುಂದೆ ಯಾವುದೇ ಸಂಕಷ್ಟ ಬಂದ್ರೂ ಕೂಡ ಅದನ್ನ ಎದುರಿಸಲು ಸರ್ಕಾರ ಮುಂಚಿತವಾಗಿಯೇ ಪ್ಲಾನ್ ಮಾಡ್ತಾ ಇದೆ. ನೋಡಿ, ಇತ್ತೀಚೆಗೆ ಕೃಷಿ ಹೊಂಡಗಳಿಗೆ ಬಿದ್ದು ಅಪಘಾತಗಳು ಹೆಚ್ಚಾಗುತ್ತಿರುವಂತ ಹಿನ್ನೆಲೆಯಲ್ಲಿ ಹೊಂಡಗಳ ಸುತ್ತ ಬೇಲಿ ನಿರ್ಮಾಣ ಆಗ್ಬೇಕು, ಹೊಂಡಗಳ ಸುತ್ತ ಒಂದು ಸುರಕ್ಷತೆ ಇರಬೇಕು, ಬೇಲಿಗಳ ನಿರ್ಮಾಣ ಆಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇದಕ್ಕೆ ಹಣಕಾಸಿನ ನೆರವು ನೀಡುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ಯೋಜನೆಯನ್ನು ರೂಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾನು ಕೂಡ ಅಪ್ಲಿಕೇಶನ್ ಕರೆಯುವಂತ ಸಾಧ್ಯತೆ ಇರುತ್ತೆ. ಹೊಂಡಗಳಿಗೆ ಸುತ್ತ ಒಂದು ಬೇಲಿ ಹಾಕೋದಂತೀರಿ, ಈ ಬೇಲಿ ಹಾಕುವಂತ ಯೋಜನೆ ಇರ್ಬೋದು, ಅಥವಾ ಕೃಷಿ ಯೋಜನೆಗೆ ಸಂಬಂಧಪಟ್ಟಂತಹ ಯೋಜನೆಗೆ ಅರ್ಜಿಯನ್ನು ಕರೆಯುವಂತ ಎಲ್ಲಾ ಸಾಧ್ಯತೆನೂ ಕೂಡ ಇದೆ. ಈ ಒಂದು ವರ್ಷದಲ್ಲಿ ಅಂದ್ರೆ 2026ರಲ್ಲಿ ರೈತರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಅಂದ್ರೆ ಪ್ರಮುಖ ಯೋಜನೆಗಳಿಗೆ ಅರ್ಜಿಯನ್ನು ಕರೆಯೋದಾಗಿರ್ಬೋದು, ಸಬ್ಸಿಡಿಯನ್ನು ಕೊಡುವಂತದ್ದಾಗಿರ್ಬೋದು, ಸಾಲಗಳನ್ನ ಕೊಡುವಂತದ್ದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನ ಕರೆಯುವಂತ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಸಭೆಯಲ್ಲಿ ಟೆಕ್ನಾಲಜಿ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ಮಾಡಿರುವಂತದ್ದು. ರೈತರಿಗೆ ಡ್ರೋನ್ ಮತ್ತು ಎಐ ತಂತ್ರಜ್ಞಾನ ತಲುಪಬೇಕು ಅಂತ ಇಲ್ಲಿ ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಔಷಧ ಸಿಂಪಡಣೆ ಆಗಿರ್ಬೋದು, ಮತ್ತೆ ಆಧುನಿಕ ಕೃಷಿಗೆ ಬೇಕಾದಂತ ಸೌಲಭ್ಯಗಳನ್ನ ಹೆಚ್ಚು ರೈತರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಬೇಕು. ಈಗ ಎಐ ಮುಖಾಂತರ ಒಂದು ಕೃಷಿಗೆ ಸಂಬಂಧಿಸಿದಂತ ಎಲ್ಲಾ ಕಾರ್ಯಗಳನ್ನು ಮಾಡುವಂತದ್ದು, ಮತ್ತೆ ಡ್ರೋನ್ ಮುಖಾಂತರ ಔಷಧಿಯನ್ನ ಸಿಂಪಡಣೆ ಮಾಡೋದಾಗಿರ್ಬೋದು, ಅಂದ್ರೆ ಔಷಧಿಗಳನ್ನ ಸ್ಪ್ರೇ ಆಗಿರ್ಬೋದು. ಇದ್ರ ಬಗ್ಗೆ ಎಲ್ಲಾನು ಕೂಡ ಚರ್ಚೆ ಮಾಡಿದರೆ ಎಲ್ಲಾ ಸೌಲಭ್ಯಗಳು ಕೂಡ ರೈತರಿಗೆ ಸಿಗಬೇಕು ಅನ್ನೋದನ್ನ ಇಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಸಿಎಂ ಅವರು. ಸೊ ಇದರ ಜೊತೆಯಲ್ಲಿ ರಾಜ್ಯದಲ್ಲಿರುವಂತಹ ಕೋಲ್ಡ್ ಸ್ಟೋರೇಜ್ ಮತ್ತು ಗೋದಾಮುಗಳ ಮಾಹಿತಿ ಸಂಗ್ರಹಿಸೋದಕ್ಕೆ ಸೂಚನೆಯನ್ನು ನೀಡಿದ್ದಾರೆ. ಮತ್ತೆ ಕೃಷಿ ಉತ್ಪನ್ನ ಸಂಗ್ರಹಣೆಗೆ ಇನ್ನೂ ಹೆಚ್ಚು ಒತ್ತನ್ನ ನೀಡುವಂತ ಸಾಧ್ಯತೆ ಇದೆ. ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ, ರಾಜ್ಯದಿಂದ ಕೃಷಿ ಉತ್ಪನ್ನಗಳ ರಫ್ತು ಎಷ್ಟು ಆಗುತ್ತಿದೆ, ಸೊ ಅದನ್ನ ಇನ್ನಷ್ಟು ಹೇಗೆ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ವರದಿಯನ್ನು ಕೂಡ ಕೊಡಬೇಕು ಅಂತ ಇಲ್ಲಿ ಸಿಎಂ ಅವರು ಕೇಳಿದ್ದಾರೆ. ಇದರ ಜೊತೆಯಲ್ಲಿ ಎಪಿಎಂಸಿ ಮಾರ್ಕೆಟ್ ಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಸಿಎಂ ಅವರು. ಅಂದ್ರೆ ಚರ್ಚೆ ಮಾಡಿದ್ದಾರೆ, ರೈತರಿಗೆ ಅವು ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಪಿಎಂಸಿ ಜಾಗಗಳನ್ನ ಸುರಕ್ಷಿತವಾಗಿಡೋದಕ್ಕೆ ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು ಅದೆಲ್ಲಾನು ಕೂಡ ತಗೋಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಇದರ ಜೊತೆಯಲ್ಲಿ ಮಾವು ಬೆಳೆಗಾರರಿಗೆ ಅಂದ್ರೆ ಮಾವು ಬೆಳೆದಂತವ್ರಿಗೆ ಕೂಡ ಇಲ್ಲಿ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಈ ವರ್ಷ ಮಾವು ಬೆಳೆ ಹಾನಿ ಆಗಿದೆ. ಸೊ ಈ ಒಂದು ಹಾನಿಯಿಂದ ಸುಮಾರು 1068 ಕೋಟಿ ರೂಪಾಯಿ ನಷ್ಟ ಆಗಿರುವಂತದ್ದು. ಸೊ ಸುಮಾರು 229 ಕೋಟಿ ರೂಪಾಯಿ ಹಣ ಪರಿಹಾರ ನೀಡುವ ಪ್ರಕ್ರಿಯೆಗೆ ಒತ್ತು ನೀಡಲಾಗ್ತಾ ಇದೆ. ಅರ್ಹ ಮಾವು ಬೆಳೆಗಾರರಿಗೆ ನಿಯಮದ ಪ್ರಕಾರ ಪರಿಹಾರ ಸಿಗ್ಬೇಕು ಅನ್ನುವಂಥದ್ದು ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮಾವು ಬೆಳೆಗಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು.
ಪರಿಹಾರ ಕೂಡ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಪರಿಹಾರನೂ ಕೂಡ ರೈತರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೂಡ ಕೈಗೊಳ್ತಾರೆ ಅಧಿಕಾರಿಗಳು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬಡ್ಡಿ ರಹಿತ ಸಾಲದ ಬಗ್ಗೆನೂ ಕೂಡ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, 5 ಲಕ್ಷ ರೂಪಾಯಿವರೆಗೆ ಸಿಗುವಂತಹ ಬಡ್ಡಿ ರಹಿತ ಸಾಲ ಏನಿದೆ ರೈತರಿಗೆ, ಸೊ ಕೆಲವು ಕಡೆ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ದೂರುಗಳು ಕೂಡ ಬಂದಿವೆ ಅಂತೆ. ಸೊ ನಿಜವಾದ ರೈತರಿಗೆ ಸೌಲಭ್ಯ ಸಿಗಬೇಕು, ಮಧ್ಯೆ ಯಾರು ಕೂಡ ದುರ್ಬಳಕೆ ಮಾಡ್ಕೋಬಾರ್ದು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಇಲ್ಲಿ ಈ ಒಂದು ಸಭೆಯಲ್ಲಿ ಸಬ್ಸಿಡಿ ಯೋಜನೆಗಳ ಪರಿಶೀಲನೆ ಆಗಿರ್ಬೋದು, ಬೀಜ ಗೊಬ್ಬರ ಪೂರೈಕೆ ಆಗಿರ್ಬೋದು, ಬರ ಸಿದ್ಧತೆ ಆಗಿರ್ಬೋದು, ಮತ್ತೆ ಡ್ರೋನ್ ರೀತಿಯಾದಂತಹ ತಂತ್ರಜ್ಞಾನ ಆಗಿರ್ಬೋದು, ಮಾವು ಬೆಳೆಗಾರರಿಗೆ ಪರಿಹಾರ ಕೊಡೋದಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಸೂಚನೆಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಅಂದ್ರೆ ಎಲ್ಲಾ ಯೋಜನೆಗಳ ಬಗ್ಗೆನೂ ನಿಗಾ ಇರಬೇಕು, ನೀವು ಗಮನ ಹರಿಸಬೇಕು ಅಂತ ಇಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನ ಹರಿಸ್ತಾರೆ. ಮತ್ತೆ ಒಂದು ಯೋಜನೆಗಳು ಏನಿದೆ ಅದನ್ನು ಕೂಡ ತರ್ತಾರೆ. ಅರ್ಜಿಯನ್ನ ಕರಿಬಹುದು, ಅಥವಾ ಕೃಷಿಗೆ ಸಂಬಂಧಿಸಿದ ಏನೇನೆಲ್ಲ ಕೆಲಸ ಇದೆ ಅದನ್ನು ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಹಂತ ಹಂತವಾಗಿ ಯಾವುದು ಪ್ರಮುಖ ಯೋಜನೆಗಳು ಇದಾವೆ ರೈತರಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಅರ್ಜಿಯನ್ನ ಕರೆಯುವಂತ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಅರ್ಜಿಗಳು ಏನಾದ್ರು ಬಿಟ್ಟಾಗ ಅಥವಾ ಯಾವುದೇ ಯೋಜನೆಗಳು ಸರ್ಕಾರದಿಂದ ಕರೆದಾಗ, ಯೋಜನೆಗಳಿಗೆ ಅರ್ಜಿಯನ್ನ ಕರೆದಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಪ್ರಮುಖ ವಿಷಯ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.